ನಮಸ್ಕಾರ ಸ್ನೇಹಿತರೆ, ಜನವರಿ 8ನೇ ತಾರೀಕು ನಾವು ಶಬರಿಮಲೆ ಹೊಂಟೀವಿ. ನಾವು ಡ್ರೈವರ್ ಆಗಿ ಹೊಂಟೀವಿ. ನಮ್ಮದು ಟ್ರಿಪ್ ಇರೋದು ಜನವರಿ 15ಕ್ಕೆ ಹೋಗ್ತೀವಿ. ನಮ್ಮ ಫ್ರೆಂಡ್ಸ್ ಸರ್ಕಲ್ ಹೊಳ್ಳಿ ನಮ್ಮೂರ ಒಳಗಿನ ಜನ ಎಲ್ಲ ಸೇರಿ ಕಾಸ. ಇವಾಗ ನಾವು ಧಾರವಾಡದಿಂದ ಹೊಂಟೀವಿ. 8ರಿಂದ ಒಂದು 10 ಜನ ಅದಾರು. ಇವಾಗ ಪೂಜೆ ನಡೆದೈತೆ. ನಮ್ಮ ಗಾಡಿ ಅದ ಇಟ್ಟು ಪೂಜೆ ಮಾಡ್ಕೊಂಡು ಕಾಸ. ನೆಕ್ಸ್ಟ್ ಇವಾಗ ಫಸ್ಟ್ ಡೇ ಹೊಡ್ಕೊಂಡು ಆಲ್ಮೋಸ್ಟ್ ಹೆಚ್ಚು ನೈಟ್ ಹೊಡಿತಿರ್ತೀವಿ. ಇವಾಗ ಇಲ್ಲಿಂದ ನಾವು ಬಿಟ್ಟಿವಪ್ಪ ಅಂತಂದ್ರೆ ನನ್ನ ಕಡೆ ಚಲ ಹಾಕಿಸ್ಬೋದು. ಏನೋ ಸಣ್ಣ ಕೆಲಸಗಳು ಇರ್ತಾವೆ, ಅವನ್ನೆಲ್ಲ ಮಾಡ್ಕೊಂಡು ಕಾಸ ಕೊಲ್ಲೂರು ಮೂಕಾಂಬಿಕೆ ಹೋಗ್ತೇವೆ. ಕೊಲ್ಲೂರು ಮೂಕಾಂಬಿಕೆ ಇವತ್ತು ನೈಟ್ ಹೋಗ್ತೇವೆ. ಆಲ್ಮೋಸ್ಟ್ ಇವಾಗ 2:15 ಆಗೈತಿ. ನಾವು ಹೋಗ್ಬಿಡು ಅಂದ್ರೆ 2:30 ಅಂತಂದ್ರೆ ಇಲ್ಲಿಂದ ಬಿಟ್ಟಿವಿ ಅಂತಂದ್ರೆ ನೈಟ್ ಒಂದು 8 ಗಂಟೆದ ಮಟ್ಟ ಕೊಲ್ಲೂರು ಮೂಕಾಂಬಿಕೆ ಹೋಗ್ತೀವಿ. ಅಲ್ಲಿ ದರ್ಶನ ಮಾಡ್ಕೋತಾರಂತ. ದರ್ಶನ ಮಾಡ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಬಿಟ್ಟಿವಪ್ಪ ಅಂತಂದ್ರೆ ನೈಟೆಲ್ಲ ಗಾಡಿ ಹೊಡಿಬೇಕು ರೀ. ನೈಟ್ ಗಾಡಿ ಹೊಡೆದು ಕಾಸ ಮತ್ತು ಡೇ ಯಾಕಂತಂದ್ರೆ ಕೇರಳ ಒಳಗೆ ಎಂಟ್ರಿ ಆದೀವಿ ಅಂತಂದ್ರೆ ಡೇ ಜಾಸ್ತಿ ಗಾಡಿ ಹೊಡೋಲ್ಲ. ಆ ಕಾರಣಕ್ಕೆ ಎಲ್ಲಾರು ನೋಡಿ ಸ್ವಲ್ಪ ರೆಸ್ಟ್ ಮಾಡ್ತೇವೆ. ಆಮೇಲೆ ಮತ್ತು ಡೇ ಒಳಗೆ ಒಂದು ಅರ್ಧ ಡೇ ಇದ್ದಾಗ ನಾವು ಬಿಡ್ತೇವೆ. ಬನ್ನಿರಿ ಮುಂದ್ಗಡೆ ಏನೈತೆ ಅಂತ ಕಾಸು ತೋರ್ಸೋಣ. ಫ್ರೆಂಡ್ಸ್, ನಾವು ಇವಾಗ ಸನ್ನಿಧಿ ಬಿಟ್ಟು ಕಾಸು ಬಂದ ತಕ್ಷಣ ಯಾವಾಗಾದ್ರೂ ಗೊತ್ತೈತಿಲ್ಲ ರೀ, ನಾವು ಫಸ್ಟ್ ಹಾಕ್ಸೋದು ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸೋದು ಕಾಸ ಇಲ್ಲಿಂದ ಮುಂದೆ ಬಿಡೋದು. ನಮ್ದು ಎಷ್ಟು ಹಿಡಿತೈತೆ ಅಂತ ಕಾಸು ಗೊತ್ತಿಲ್ಲ. ಆದರೆ ಇಲ್ಲಿ ಎಷ್ಟು ಬಿಡೋರಿ ಅಂತ ಕೇರು. ನಾನೇನು ಫುಲ್ ಟ್ಯಾಂಕ್ ಮಾಡಿರಿ, ಆದರೆ ಶಬರಿಮಲೆಗೆ ಹೋಗಿ ರಿಟರ್ನ್ ಬರೋಂಗೆ ಮಾಡಿಬಿಡ್ರಿ ಅಂತೀನಿ. ಅದರಷ್ಟು ಆಗುಲ್ರಿ ಅಂತ ಹೇಳಿದ್ರು. ಫ್ರೆಂಡ್ಸ್, ಇಲ್ಲಿ ಇವಾಗ ಧಾರವಾಡದಿಂದ ಭಾಳ ದೂರ ಹೋಗಲಿಲ್ಲ. ಇಲ್ಲಿಗೆ ಸಮೀಪದ ಕಾಸ. ಇಲ್ಲಿ ಊಟಕ್ಕೆ ತರಬೇಕು. ಅಷ್ಟು ಊಟ ಮಾಡ್ತಾರೆ. ನಾನು ಇವಾಗ ಊಟ ಮಾಡಿ ಕಾಸ ಈ ಕೈ ತೊಗೋಕೆ ಬನ್ನಿ. ಇವಾಗ ಸಾಯಂಕಾಲ 6:15ರಿಂದ 6:20 ರೀ. ಇವಾಗ ಇಲ್ಲೇ ಹೊನ್ನಾವರ ದಾಟ್ ಕಾಸ ನಾವು ಚಾ ಕುಡಿಯಾಕೆ ತರಬೇಕ್ರಿ. ಒಂದು ಕಪ್ ಚಾ ಕುಡ್ದು ಮುಂದಿನ ಪಯಣ ಚಲೋ ಮಾಡೋಣ. ಇದೇನಪ್ಪ ತೋರ್ಸಾಕತ್ತಿಪ್ಪ ಅಂತಂದ್ರೆ ಕೇರಳ ಒಳಗೆ ರೀ ಫುಲ್ ಹೈವೇ ವರ್ಕ್ ನಡೆದೈತಿ. ಹೆಚ್ಚು ಕಡಿಮೆ ಒಂದು 8 ವರ್ಷ ಆಯ್ತು ರೀ. ಇವಾಗ ನಡೆದ 8ರಿಂದ 10 ವರ್ಷ ಆಯ್ತು. ಇನ್ನೂ ಮಿನಿಮಮ್ ಒಂದು 4ರಿಂದ 5 ವರ್ಷ ಮಠ ಆಗ್ಬೋದು ಅನ್ಸೋಕೆ ಕಾಸ ನಮ್ಮ ಅನಿಸಿಕೆ ಐತಿ. ನಾವೇನು ಮಂಗಳೂರಿಂದ ಬರ್ತಾವಲ್ಲ, ಮಂಗಳೂರಿಂದ ಬಿಟ್ಟರೆ ಡೈರೆಕ್ಟ್ ಕೊಚ್ಚಿ ಮಠನೂ ಹೈವೇ ಆಗಾಗ್ತೈತೆ ರೀ. ಇದು ಬಂದುಬಿಟ್ಟು ನೈಟೆಲ್ಲ ಫುಲ್ ಗಾಡಿ ಹಿಡ್ಕೊಂಡು ಬಂದೀವಲ್ಲ ರೀ. ಬೆಳಗ್ಗೆ ಕೇರಳ ಒಳಗದ. ಇವಾಗ ಮಿನಿಮಮ್ ಇಲ್ಲಿಂದ ಒಂದು 150 ಕಿಲೋಮೀಟ್ರ್ ಶಬರಿಮಲೆ ಐತಿ. ಇಲ್ಲಿ ಬಂದೆಲ್ಲ ಜಳಕ ಮಾಡಿ ಪೂಜೆ ಮಾಡ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಹೋಗ್ಬೇಕು ರೀ. ಫ್ರೆಂಡ್ಸ್, ಈಗ ತಾನೇ ಜಳಕ ಮಾಡಿ ಬನ್ನಿ. ಅವ್ರ ಸ್ವಾಮಿಗಳೆಲ್ಲ ಪೂಜೆ ಮಾಡಿದ್ದಾರೆ. ಇವಾಗ ನಾವು ಕೈ ಮುಗಿದ ಇಲ್ಲಿಂದ ಶಬರಿಮಲೆ ಯಾತ್ರೆ ಸ್ಟಾರ್ಟ್ ಮಾಡ್ತೀವಿ. ಫುಲ್ ಥಂಡಿ ಐತಿ ರೀ. ಬಿಸಿಲು ಅಂದ್ರೆ ಥಂಡಿ ಐತಿ ಇಲ್ಲಿ. ಯಾಕಂತಂದ್ರೆ ಕೆರೆ ಒಳಗೆ ಅಂತಂದ್ರೆ ಇದು ಒಂದು ಹಳ್ಳ ಐತಿ. ಹಳ್ಳದೊಳಗೆ ನೀರು ಅದಾವು. ಬರೀ ಮುಂದೆ ಹೋಗೋಣ. ಫ್ರೆಂಡ್ಸ್, ಇದು ಬಂದುಬಿಟ್ಟು ಕೇರಳದಲ್ಲಿ ಅಂತ ನಾವು ಶಬರಿಮಲೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಬರ್ತೀವಿ. ವಾವರ ಸ್ವಾಮಿ ದೇವಸ್ಥಾನ ಅಂತಾರೆ ಇಲ್ಲಿ ಏರಿಮಲೆ. ಇಲ್ಲಿ ಇದೇನಪ್ಪ ಪದ್ಧತಿ ಅಂತಂದ್ರೆ ವಾವರ್ ಅಂತ ಮುಸ್ಲಿಮ್ಸ್ ದೇವರು ಮತ್ತು ಅಯ್ಯಪ್ಪ ಸ್ವಾಮಿಗೇನೋ ಯುದ್ಧ ಆಗಿತ್ತಂತ. ಆ ಟೈಮ್ನಾಗ ಅಯ್ಯಪ್ಪ ಸ್ವಾಮಿ ಗೆದ್ದಿದ್ದಕ್ಕಾಗಿ ಅಲ್ಲಿ ಯಾರು ಬಣ್ಣ ಆಡಿ ಕಾಸ ಖುಷಿ ಪಟ್ರಂತ. ಆ ಥರ ಇದೊಂದು ಸಂಪ್ರದಾಯ ಐತಿ. ಅದ್ರ ಪ್ರಕಾರ ಎಲ್ಲರೂ ಕನ್ಯಾಸ್ವಾಮಿಗಳು ಬಂದು ಇರ್ತಾರಲ್ಲ, ಅವ್ರದ್ದು ಹೆಚ್ಚಿಂದ ಇರ್ತೈತಿ. ನೋಡೋಣ ಬರ್ರಿ. ಫ್ರೆಂಡ್ಸ್, ಫೈನಲಿ ಎರಿಮೆಲೆ ಎಲ್ಲ ಮುಗಿಸ್ಕೊಂಡು ಇವಾಗ ಸಾಯಂಕಾಲ ಆತ್ರಿ. ನಾವು ಶಬರಿಮಲೆ ಯಾತ್ರೆ ಅಂತಂದ್ರೆ ಶಬರಿಮಲೆ ದೇವಸ್ಥಾನಕ್ಕೆ ಹೊಂಟೀವಿ. ಇವಾಗೆಲ್ಲ ಫುಲ್ ರಶ್ ಐತೆ ಅಂತ ಹೇಳಕ್ಕೆ ಜನ ಎಲ್ಲ ಹೇಳಕತ್ತಾರು.
ಅಲ್ಲಿ ಯಾರ್ಯಾರು ದರ್ಶನ ಮಾಡ್ಯಾರಲ್ಲ ಎಲ್ಲರೂ ಇಲ್ರಿ ಭಾಳ ರಶ್ ಐತಿ, ನಾವು 8 ಅವರ್ ನಿಂತೀವಿ 10 ಅವರ್ ನಿಂತೀವಿ ಅಂತ ಹೇಳ್ತಾರೆ. ಇಲ್ಲೇ ಒಂದು ಫುಲ್ ಬರೀ ಘಾಟ್ ಸೆಕ್ಷನ್ ಆಗ್ತದೆ ರೀ, ದೊಡ್ಡ ದೊಡ್ಡ ಘಾಟ್ ಬರ್ತಾವೆ. ಅಂತಂದ್ರೆ ಅಯ್ಯಪ್ಪ ಸ್ವಾಮಿ ಇರೋದೆಲ್ಲ ಪೂರ್ತಿ ಗುಡ್ಡದೊಳಗೆ ಎಲ್ಲ ಬರೀ ಹುಲಿಗಳು ಜಾಸ್ತಿ ಇರ್ತಾರೆ ರೀ. ಇವಾಗ ಇಲ್ಲಿಂದ ನಾನು ಇಲ್ಲಿಂದ ಹೊಂಟನಲ್ಲ, ಮಿನಿಮಮ್ ಒಂದು 25 ಕಿಲೋಮೀಟ್ರ್ ಐತ್ರಿ ದೇವಸ್ಥಾನ. ಅಲ್ಲಿ ಒಂದು 5ರಿಂದ ಒಂದು 6 ಕಿಲೋಮೀಟ್ರ್ ಅಂದ್ರೆ ಮಿನಿಮಮ್ ಒಂದು 8 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು ಪಂಪಾ ನದಿಯಿಂದ. ಇವಾಗ ನಮ್ಮ ಸ್ವಾಮಿಗಳೆಲ್ಲರೂ ಪಂಪಾ ನದಿಗೆ ಬಿಡತ್ತವೆ, ಅಲ್ಲಿಂದ ಹೋಗ್ತಾರೆ ರೀ. ಇದು ಬಂದುಬಿಟ್ಟು ಶಿವಾಲಯ. ನಾನು ಹೊಳ್ಳಿ ರಿಟರ್ನ್ ಇಲ್ಲೇ ಬಂದು ಪಾರ್ಕಿಂಗ್ ಮಾಡ್ಬೇಕು ರೀ ಒಳಗಡೆ. ಇಲ್ಲಿ ನಾವು ಪೊಲೀಸರಿಗೆ ಹೇಳಿ ಹೇಳಿದೀವಿ ಅಂತ ಹಿಂಗೆ ನಾವು ಬಿಟ್ಟು ಕಾಸು ರಿಟರ್ನ್ ಬರ್ತಾವ್ರಿ, ಅಂದ್ರೆ ಒಳಗಡೆ ಬಿಡ್ತಾರೋ. ಕನ್ನಡ ನಾಡಿಗೆ ನಿನ್ನ ಲೀಲೆ ತೋರೋ, ಮಗುವಾಗಿ ನೀನು ಬಾರೋ, ನಿನ್ನ ಮುದ್ದು ಮುಖವ ತೋರೋ, ಮಗುವಾಗಿ ನೀನು ಬಾರೋ, ನಿನ್ನ ಮುದ್ದು ಮುಖವ ತೋರೋ. ಶಬರಿಯ ಗಿರಿಯಲಿ ನೆಲೆಸಿರುವ ತಂದೆ ಬಾರೋ, ಕನ್ನಡ ನಾಡಿಗೆ. ಇದು ಬಂದ್ಬಿಟ್ಟು ಪಂಪಾ ನದಿ ದಂಡಿ ಮೇಲೆ ಬಸ್ ಸ್ಟ್ಯಾಂಡ್ ಐತೆ. ಆ ಬಸ್ ಕೇರಳ ಇಲ್ಲಿ ಅವ್ರದ್ದು ಬಸ್ ಸ್ಟ್ಯಾಂಡಿಗೆ ನಾಮಕರಣ ಐತೆ. ಯಾವುದೋ ಒಂದು ಬಸ್ ನೋಡಿದ್ರೆ ಯಾವ ಥರ ಅಂತಂದ್ರೆ ಪೊಲೀಸ್ ಹೆಚ್ಚಿಗೆ ಇರ್ತಾರೆ ಅಂತ ಅಷ್ಟು ಸೆಕ್ಯೂರಿಟಿ ನಮ್ಮ ಸ್ವಾಮಿಗಳು ಅಲ್ಲಿ ಅಷ್ಟು ಫೈನಲಿ ಬೆಳಗಿನ ಜಾವ ಮತ್ತು ರಿಟರ್ನ್. ಇದು ಬಂದುಬಿಟ್ಟು ಶಿವಾಲಯ ಪಾರ್ಕಿಂಗ್. ಇಲ್ಲಿ ಬಂದಿದ್ದೀವಿ, ಯಾಕಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರೂ ಇಲ್ಲೇ ಇದ್ರಲ್ಲ, ನಾನು ಇಲ್ಲಿ ಬನ್ನಿ ಹೊಳ್ಳಿ ರೇಟ್ ಮತ್ತೊಂದು ವಿಡಿಯೋದಾಗ ಸಿಗೋಣ್ರಿ. ಮುಂದಿನ ಬ್ಲಾಗ್ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನಿಮಗೆ ಶೇರ್ ಮಾಡಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.